ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯ ನೇತೃತ್ವದಲ್ಲಿ ಏಪ್ರಿಲ್ 10ರಂದು ನಡೆಯಲಿರುವ ಸಂಘಟನೆಯ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಬಲ ತುಂಬಲು ಚರ್ಚಾಕೂಟ ಹುಬ್ಬಳ್ಳಿ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ನೂರಾರು ಬೇರೆ ಬೇರೆ ಸಂಘಟನೆ ಅಧ್ಯಕ್ಷರು, ಪದಾಧಿಕಾರಿಗಳು, ಯುವಕರು, ಮಹಿಳಾ ಮಂಡಲದವರು ಉಪಸ್ಥಿತರಿದ್ದರು. ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯ ಅಧ್ಯಕ್ಷರಾದ ಸದಾನಂದ ತೇರದಾಳ ಅವರು ಮಾತನಾಡಿ, ಈ ಒಂದು ಪ್ರತಿಭಟನೆಯಲ್ಲಿ 10,000 ನಮ್ಮ ಬಾಂಧವರು ಸೇರುವ ನಿರೀಕ್ಷೆಯಿದೆ. ತಾವು ಎಲ್ಲರೂ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಸಂಘಟನೆಯ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ದಲಿತ ಸಂಘಟನೆ ಹಾಗೂ ವಿಚಾರವಾದಿಗಳ ಬೇರೆ ಬೇರೆ ಸಂಘಟನೆಗಳಿಂದ ಬಂದಂತ ಎಲ್ಲ ನಮ್ಮ ಆತ್ಮೀಯ ಸಹಪಾಠಿಗಳೇ, ಇವರಿಗೆಲ್ಲರಿಗೂ ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯ ವತಿಯಿಂದ ಸ್ವಾಗತವನ್ನು ಬಯಸ್ತಾರೆ. ಇಲ್ಲಿ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಹಾಜರಾದಂತ ಎಲ್ಲ ನಮ್ಮ ಬಂಧುಗಳೇ, ನಾವು ಏಪ್ರಿಲ್ 10/4/2026ರಂದು ನಮ್ಮ ಈ ಎಲ್ಲ ಸಂಘಟನೆಗಳು ಏನ್ ಸೇರಿದ್ದೀವಿ ಎಲ್ಲರೂ ಬಹಳ ಒಂದು ತಮ್ಮ ತಮ್ಮ ಸಂಘಟನೆಯ ಶಕ್ತಿಯನ್ನ ಭಯಂಕರ ದೊಡ್ಡ ಪ್ರಮಾಣ ಕೂಡಿಸಿ ಆ ಶಕ್ತಿಯನ್ನ ದೇಶದ ಮೂಲೆಗೂ ನಮ್ಮೆಲ್ಲ ಈ ಒಂದು ಹೋರಾಟದ ನಮ್ಮ ಬೇಡಿಕೆ, ಹೋರಾಟದೊಂದಿಗೆ ಇರುವ ನಮ್ಮ ಬೇಡಿಕೆಯ ಕೂಗು ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳಿಗೆ ಮುಟ್ಟುವಂತೆ ಎಲ್ಲರೂ ತಮ್ಮ ಶಕ್ತಿ ಹಚ್ಚಿ ಜನರನ್ನ ಕರೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡ್ಬೇಕಂತ ಎಲ್ಲ ಸಹಪಾಠಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಜೊತೆಗೆ ಇವತ್ತು ನಮ್ಮ ಸಂಘಟನೆಯ ಕಾರ್ಯಕ್ರಮಕ್ಕೆ ಬೇಕಾಗುವಂತ ಕೆಲವು ಕ್ರೋಢೀಕರಣಗಳನ್ನ, ಸಾಮಗ್ರಿಗಳ ಕ್ರೋಢೀಕರಣಗಳನ್ನ ಮಾಡ್ತಾ ಇದ್ದೀವಿ. ಈಗ ನಾವು ಮಹಿಳಾ ಕಾರ್ಯಕರ್ತರಿಗೆ ಸೀರೆ ಹಾಗೂ ಯುವಕ ಕಾರ್ಯಕರ್ತರಿಗೆ ಟಿ ಶರ್ಟ್ ಅನ್ನ ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಮಾಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವು ಜನ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗ ಸದ್ಯ ನಮ್ಮ ಹತ್ರ ಹೆಸರಿಗೆ ಇರುವಂತ 2,000 ಶಾಲುಗಳು ಹಾಗೂ 1,000 ಫ್ಲಾಗು ಹುಬ್ಬಳ್ಳಿ ಪೂರ್ತಿ ಆಗುವಂತ ಬಂಟೀಸ್ ಎಲ್ಲ ಕಟ್ಟುವಂತ ಜವಾಬ್ದಾರಿಗಳನ್ನ ಆಯಾ ಏರಿಯಾದ ಜನರಿಗೆ ನಾವು ವಹಿಸ್ಕೊಡ್ತೀವಿ. ಅದನ್ನ ಆಯಾ ಏರಿಯಾ ವೈಸ್ ಅವರು ಜವಾಬ್ದಾರಿ ತಗೊಳ್ಳಕ ತಮಗೆ ತಾವೇ ಮುಂದಾಗಿ ನಮ್ಮ ಲಿಸ್ಟ್ ನಲ್ಲಿ ಹೆಸರನ್ನ ಬರೆಸಿ ಏರಿಯಾನ್ನ ಬರೆಸ್ಬೇಕಂತ ಕೇಳ್ಕೊಡ್ತೀನಿ. ಹಾಗೂ ನಮ್ಮ ಸಂಘಟನೆಯ ಮುಖ್ಯ ಕಾರ್ಯಕರ್ತರು ಏನಿದ್ದೀರಿ ಅವರೆಲ್ಲರೂ ತಮ್ಮ ನಮ್ಮ ಮನೆಗೆ ಈ ಸದಸ್ಯರಾಗಿದ್ದಾರೆ, ನಮ್ಮ ಸಂಘಟನೆಯ ಸದಸ್ಯರಿದ್ದಾರೆ. ಆ ಫಾರ್ಮ್ ತುಂಬಿ ಸದಸ್ಯರಾಗಿದ್ದವ್ರಿಗೆ ಎಲ್ಲರಿಗೂ ಸುದ್ದಿ ಮುಟ್ಟಿಸ್ಬೇಕು ಮತ್ತು ಎಲ್ಲರನ್ನು ಕರ್ಕೊಂಡು ಬರುವಂತ ಕೆಲಸ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಮಾಡ್ಬೇಕು. ಕಾರಣ ನಾವು ಮಾಡೋ ನಿಷ್ಕಾಳಜಿತನ ಅದು ನಾಳೆ ಅವ್ರ ಹೆಸರು ತಪ್ಪಿ ಹೋಗುವಂತ ಇವ್ರ ಆಗ್ಬಾರ್ದು. ಯಾಕಂದ್ರೆ ಯಾರಲ್ಲಿ ಹೋರಾಟಕ್ಕೆ ಬಂದಿರ್ತಾರ ಅವ್ರಿಗೆ ಯಾವುದೋ ರೀತಿಯಿಂದ ಅವ್ರಿಗೆ ಸಿಗ್ಬೇಕಾದಂತ ಫಲ ಸಿಗ್ತದೆ. ಕಾರಣ ನಾವು ನಮ್ಮ ಸಂಘಟನೆಗೆ ಜವಾಬ್ದಾರಿ ಕೊಟ್ಟಂತ ಏನ್ 680 ಎಕರೆ ಲ್ಯಾಂಡ್ ಇದೆ, ಆ ಲ್ಯಾಂಡ್ ನಾವು ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಹೋಮ್ ಮಿನಿಸ್ಟರ್ಗೆ ಎಲ್ಲರಿಗೂ ಮನವಿ ಕೊಟ್ಟ ಆ ಭೂಮಿಯನ್ನ ನಮಗ ಬಿಟ್ಟು ಕೊಡಬೇಕು, ಕಬ್ಜಾದಾರರಿಂದ ಬಿಡಿಸಿಕೊಡ್ಬೇಕು
ನಡೆಸಿಕೊಡ್ಬೇಕು ಅನ್ನೋ ಒಂದು ಹೋರಾಟವನ್ನ ಜೋರಾಗಿ ಮಾಡಬೇಕಾಗಿದೆ. ನಾವು ಈ ಕಾರ್ಯಕ್ರಮ ಹಾಕಿರೋದು ನಮ್ಮ ಸಂಘಟನೆಯ ಶಕ್ತಿಯನ್ನ ಮೊದಲು ಒಂದ್ಸಲ ತಹಶೀಲ್ದಾರಿಗೆ ಮನವಿ ಕೊಡುವ ಈ ಒಂದು ಕಾರ್ಯಕ್ರಮದೊಂದಿಗೆ ಚಾಲನೆ ಕೊಡೋಣ, ಶುರು ಮಾಡೋಣ ಅಂತ ವಿಚಾರಕ್ಕೆ ಈ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡುವ ಸಂದರ್ಭದಲ್ಲೇ ಈ ಕಾರ್ಯಕ್ರಮ ಇಟ್ಕೊಳ್ಳೋ ಕಾರಣ ನಾವು ಸ್ವಲ್ಪರ ಮಟ್ಟಿಗಾದರೂ ಕಲ್ತಿದ್ದೀವಿ, ಜಾಗೃತರಾಗಿದ್ದೀವಿ ಅನ್ನೋದು ನಮ್ಮ ಸಮುದಾಯದ ಎಲ್ಲ ಜನರಿಗೆ ಮುಟ್ಟಬೇಕು ಅನ್ನೋ ಕಾರಣ ಏನಂದ್ರೆ ಈ ಒಂದು ತಿಂಗಳು ಏಪ್ರಿಲ್ ತಿಂಗಳಲ್ಲಿ ನಮ್ಮ SC/ST ಜನ ಸ್ವಲ್ಪ ಈ ಬಾಬಾ ಸಾಹೇಬ್ ರವರ ಏನು ಒಂದು ವಿಚಾರಧಾರೆಗಳಿದ್ದಾವೆ, ಅವರ ಶಕ್ತಿ, ಆ ಕಾರ್ಯಕ್ರಮಗಳಲ್ಲಿ ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ತಿಂಗಳಾಗ ಕಡೆದು ನೋಡ್ತಾ ಇರ್ತಾರೆ. ಅದರ ಸಲುವಾಗಿ ನಾವು ಈ ಕಾರ್ಯಕ್ರಮನ ಈ ಏಪ್ರಿಲ್ 10ಕ್ಕನ ಹಾಕೋಬೇಕಾಯ್ತು. ಅದಕ್ಕೆ ಇಲ್ಲಿ ನಡೆದಂತ ಎಲ್ಲ ಕಾರ್ಯಕರ್ತರು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಸಂಘಟನೆಯ ಕಾರ್ಯಕ್ರಮದಲ್ಲಿ ಆಗು ಹೋಗುವುದರ ಬಗ್ಗೆ ತಮ್ಮ ವಿಚಾರ ನಮ್ಮ ಜೊತೆ ವೈಯಕ್ತಿಕವಾಗಿ ಹಂಚ್ಕೋಬೇಕಂತ ನಾ ಎಲ್ಲರಲ್ಲಿ ಕೇಳ್ಕೊಳ್ತೀವಿ.